ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ಮತ್ತು ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಈ ವರ್ಷ ಒಂದು 2-3 ಬೈಕ್ ಕಳ್ತನಗಳು ಕೂಡ ಆಗಿದೆ. ಸೊ ಅದಾದ್ಮೇಲೆ ಬೈಕ್ ಕಳ್ರು ಇದು ಯಾರು ಇಂತಾಗ ಮಾಡ್ತಾ ಇರುವಾರಂದ್ರೆ ನೋಡುವ ಸಂದರ್ಭದಲ್ಲಿ ಸಂತೆಗಳಲ್ಲಿ ಊರಿಗೆ ಬರುವಾಗ ಹೀರೋ ಹೋಂಡಾ ಸ್ಪ್ಲೆಂಡರ್ ಪರ್ಟಿಕ್ಯುಲರ್ಲಿ ಯಾರು ಬಂದು ಹಾಕ್ತಾರೆ ಅಂದ್ರೆ ಅದನ್ನು ತಗೊಂಡು ಹೋಗೋದು. ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಗಳ ಜಾಸ್ತಿ ಕಳ್ತನ ಆಗ್ತಾ ಇರೋದು ಕಂಡು ಬಂದಿದೆ. ಅದರಲ್ಲಿ ಒಂದು ಗಾಡಿಯಲ್ಲಿ ನಮಗೆ ಇತ್ತೀಚೆಗೆ ನಾವು ಪೊಲೀಸಲ್ಲಿಂದ ಬಹಳಷ್ಟು ಸಿಸಿಟಿವಿ ಕ್ಯಾಮೆರಾ ಜಿಲ್ಲಾ ಪೂರ್ತಿ ಹಾಕಿದೀವಿ. ಅದರಿಂದ ಒಂದು ಒಳ್ಳೆಯ ಲೀಡ್ ಒಂದು ಸಿಕ್ಕಿದೆ. ಆ ಲೀಡ್ ಮೇಲ್ಗಡೆ DSP ವೀರಯ್ಯ ಹಿರೇಮಠ, CPI ಶಿವಾನಂದ್ ಅವರು ಮತ್ತು PSI ಭರತ್ ಮತ್ತು ಹಂಪಣ್ಣವರ್ ಮತ್ತು ಕ್ರೈಮ್ ಟೀಮ್ ಶರೀಫ್, ಅದ್ರುಷ್, ನಾಗರಾಜ್, ಸುನಿಲ್ ಇವರೆಲ್ಲ ಒಂದು ತಂಡ ರೆಡಿ ಮಾಡಿ ಅದನ್ನು ಇಲ್ಲಿಂದ ಸುಮಾರು ಖಾನಾಪುರ ಬರೆ ಒಂದು ಸಿಸಿಟಿವಿ ಕ್ಯಾಮೆರಾ ಇಂದ ಇನ್ನೊಂದು ಸಿಸಿಟಿವಿಗೆ ಫಾಲೋ ಮಾಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಖಾನಾಪುರಲ್ಲಿ ಎಂಡ್ ಆಗುತ್ತದೆ. ಅದಾದ್ಮೇಲೆ ಅಲ್ಲಿ ಖಾನಾಪುರದಿಂದ ಮೂವ್ಮೆಂಟ್ ಮತ್ತು ಬೇರೆ ಬೇರೆ ಟೆಕ್ನಿಕಲ್ ಇನ್ಪುಟ್ಸ್ ಇದೆಲ್ಲ ಚೆಕ್ ಮಾಡುವ ಸಂದರ್ಭದಲ್ಲಿ ನಾರಾಯಣ್ ಮನೋಹರ್ ಕದಂ ಅಂದ್ರೆ ಒಂದು ವ್ಯಕ್ತಿ ಈ ಗಾಡಿಯನ್ನು ತಗೊಂಡು ಹೋಗಿರೋದು ಕಂಡು ಬಂದಿರ್ತದೆ. ಸೊ ಅವನನ್ನು ಅರೆಸ್ಟ್ ಮಾಡಿ ಮುಂದಿನ ವಿಚಾರಣೆಯನ್ನು ಮಾಡುವ ಸಂದರ್ಭದಲ್ಲಿ ಈ ವ್ಯಕ್ತಿಯ ಟಾರ್ಗೆಟ್ ಏನಂದ್ರೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಗಳು ಒಟ್ಟು ಇವನು 43 ಮೋಟಾರ್ ಸೈಕಲ್ ಅನ್ನು ಕಳ್ತನ ಮಾಡಿದ್ದಾನೆ. 43ರಲ್ಲಿ 41 ಗಾಡಿ ಹೀರೋ ಹೋಂಡಾ ಸ್ಪ್ಲೆಂಡರ್, ಒಂದು ಪ್ಯಾಷನ್ ಮತ್ತು ಇನ್ನೊಂದು HF ಡಿಲಕ್ಸ್. ಇವನ ಟಾರ್ಗೆಟ್ ಹೆಂಗೆ ಅಂದ್ರೆ ಇಲ್ಲಿ ಸುತ್ತಮುತ್ತ ಜಿಲ್ಲೆ ಬೆಳಗಾವಿ ನಗರ, ಬೆಳಗಾವಿ ಸುತ್ತಮುತ್ತ ಇರುವ ಎಲ್ಲಾ ಏರಿಯಾ ಖಾನಾಪುರ, ನಂದಗಡ ಇಲ್ಲಿ ಮತ್ತು ಉತ್ತರ ಕನ್ನಡ, ಗದಗ, ಧಾರವಾಡ, ಹುಬ್ಳಿ ನಗರ, ಸೊ ಒಂದೊಂದು ಕಡೆನೂ ಕಳ್ತನವನ್ನು ಮಾಡಿರ್ತಾನೆ. ಇದರಲ್ಲಿ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ 25 ಕಳ್ತನ ಕಳೆದ 2 ವರ್ಷದಲ್ಲಿ ಮಾಡಿರ್ತಾನೆ ಬೈಕ್ ಕಳ್ತನ. ಬೆಳಗಾವಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 8 ಬೈಕ್ ಕಳ್ತನ ಮಾಡಿರ್ತಾನೆ. ಧಾರವಾಡದಲ್ಲಿ 6, ಹುಬ್ಬಳ್ಳಿ ನಗರದಲ್ಲಿ 1 ಮತ್ತು ಗದಗಲ್ಲಿ 2, ಉತ್ತರ ಕನ್ನಡದಲ್ಲಿ 2. ಒಟ್ಟು 43 ವೆಹಿಕಲ್ 2 ವೀಲರ್ ಅನ್ನು ಇವನ್ ಕಡೆಯಿಂದ ರಿಕವರಿ ಮಾಡಲಾಗಿರುತ್ತದೆ. ಇವನು ಕಳ್ತನ ಮಾಡಿ ನಂತರ ಇವನ ಮನೆಯಲ್ಲಿ ಖಾನಾಪುರನಲ್ಲಿ ನಿಡಗಲ್ ಗ್ರಾಮದಲ್ಲಿ ಇವನ ಮನೆ ಇರ್ತದೆ. ಅಲ್ಲಿನೂ ಮತ್ತು ಅವನ ಜಮೀನಲ್ಲಿ ಸ್ವಲ್ಪ ವೆಹಿಕಲ್ ಅನ್ನು ಇಟ್ಟಿರ್ತಾನೆ ಇತ್ತೀಚೆಗೆ ಕಳ್ತನ ಮಾಡಿರೋದನ್ನ. ಉಳಿದ ವೆಹಿಕಲ್ ಅನ್ನು ಖಾನಾಪುರ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ರೈತರಿಗೆ 10,000 15,000 ಅಂದ್ರೆ ಮಾರಾಟ ಮಾಡಿರುವುದು ಕಂಡು ಬಂದಿರುತ್ತದೆ. ಸೊ ಸಾರ್ವಜನಿಕರಿಗೆ ನಾವು ತಿಳಿಸೋದು ಏನಂದ್ರೆ ಯಾವುದೇ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾವ್ದು ನೀವು ಪರ್ಚೇಸ್ ಮಾಡ್ತೀರಂದ್ರೆ ಖಂಡಿತವಾಗಿ ಸರ್ಟಿಫಿಕೇಟ್ಸ್ ಪ್ರತಿಯೊಂದು ಸರ್ಟಿಫಿಕೇಟ್ ಅನ್ನು ಚೆಕ್ ಮಾಡಬೇಕು. ರಿಜಿಸ್ಟರ್ಡ್ ಓನರ್ ಯಾರು, ಸರಿ ಇದಾ, RC ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾ, ಇದೆಲ್ಲ ಚೆಕ್ ಮಾಡಿ ತಗೊಳ್ಬೇಕಾಗುತ್ತದೆ. ಇಲ್ಲ ಅಂದ್ರೆ ನಾಳೆ ಕೋರ್ಟ್ಗೆ ಬಂದು ನೀವು ಉತ್ತರ ಕೊಡಬೇಕಾಗುತ್ತದೆ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೋದಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೆ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾರು ಕಮ್ಮಿ ರೇಟ್ ಅಲ್ಲಿ ಕೊಡ್ತಾರೆ ಅಂದ್ರೆ ತಗೊಳ್ತೀರಂದ್ರೆ ನಾಳೆ ನಿಮಗೆ ಸಮಸ್ಯೆ ಆಗುತ್ತದೆ. ಈಗ ಇತ್ತೀಚೆಗೆ ಜಿಲ್ಲೆಯಲ್ಲಿ ಬಹಳಷ್ಟು CCTV ಕ್ಯಾಮೆರಾನಲ್ಲಿ ಇನ್ಸ್ಟಾಲ್ ಮಾಡಿ ಆಟೋಮೆಟಿಕ್ ಆಗಿ AI ಮೂಲಕ ನಾವು ಫೈನ್ ಕಲೆಕ್ಷನ್ ಕೂಡ ಮಾಡ್ತಾ ಇದೀವಿ. ಮುಂದಿನ ದಿವಸಗಳಲ್ಲಿ ಇಂತಹ ನಂಬರ್ ಪ್ಲೇಟ್ ಇಲ್ಲದೆ ಓಡುವ ಗಾಡಿಗಳನ್ನು ಕೂಡ ನಾವು ಪತ್ತೆ ಮಾಡಿ ಪ್ರತಿಯೊಂದು ಗಾಡಿಯನ್ನು ಚೆಕ್ ಮಾಡ್ತೀವಿ. ಒಳ್ಳೆಯ ಒಂದು ಉತ್ತಮ ಕೆಲಸವನ್ನು ಕಿತ್ತೂರು ಪೊಲೀಸ್ ಸ್ಟೇಷನ್ ಅವರು ಮಾಡಿದ್ದಾರೆ. ಸುಮಾರು ಒಂದು 43 ಗಾಡಿ, ಪ್ರತಿಯೊಂದು ಗಾಡಿ ಒಂದು ಮಿನಿಮಮ್ 20,000-30,000 ಆಗುತ್ತೆ ಅಂದ್ರೆ 10-12 ಲಕ್ಷ ವ್ಯಕ್ತಪಡಿಸುವ ಒಂದು ಗಾಡಿಗಳನ್ನ ರಿಕವರಿ ಮಾಡಿದ್ದಾರೆ. ಬಹಳಷ್ಟು ಇದರಲ್ಲಿ ರೈತರು ಎಲ್ಲರಿಗೂ ಗಾಡಿಯನ್ನ ಕಳ್ಕೊಂಡಿದ್ದಾರೆ. ಅವ್ರು ಎಲ್ಲರಿಗೂ ಕೂಡ ಬೇಗ ಈ ಗಾಡಿಯನ್ನು ಬಿಡಿಸ್ಕೊಡ್ತೀವಿ ಕೋರ್ಟ್ ಆದೇಶ ಮೂಲಕ. ಸೊ ಒಳ್ಳೆಯ ಕೆಲಸವನ್ನು ಮಾಡಿರೋ ಎಲ್ಲ ನಮ್ಮ ಆಫೀಸರ್ಸ್ ಮತ್ತು ತಂಡ ಕೂಡ ಅಭಿನಂದನೆಯನ್ನು ತಿಳಿಸ್ತೀವಿ.